ಬಾನು ಮುಸ್ತಾಕ್ ಆಯ್ಕೆಯನ್ನ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಭಾರಿ ಮುಖಭಂಗವಾಗಿರುವಂತದ್ದು. ಬಾನು ಮುಸ್ತಾಕ್ ಆಯ್ಕೆಯಲ್ಲಿ ಹಕ್ಕು ಉಲ್ಲಂಘನೆಯಾಗಿಲ್ಲ. ನಾಡಹಬ್ಬ ದಸರಾ ಜಾತ್ಯತೀತ ಹಬ್ಬವೆಂದ ಹೈಕೋರ್ಟ್ ಬಾನು ಮುಸ್ತಾಕ್ ಆಯ್ಕೆ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿರುವಂತದ್ದು. ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಈಗ ಭಾರಿ ಮುಖಭಂಗವಾಗಿದೆ. ಬಾನು ಮುಸ್ತಾಕ್ ಆಯ್ಕೆಯಲ್ಲಿ ಹಕ್ಕು ಉಲ್ಲಂಘನೆಯಾಗಿಲ್ಲ. ನಾಡಹಬ್ಬ ದಸರಾ ಜಾತ್ಯತೀತ ಹಬ್ಬ ಅಂತ ಹೈಕೋರ್ಟ್ ಈಗಾಗಲೇ ಘೋಷಣೆ ಮಾಡಿರುವಂತದ್ದು. ಬಾನು ಮುಸ್ತಾಕ್ ಆಯ್ಕೆ ಪ್ರಶ್ನಿಸಲು ನಿಮಗೇನು ಹಕ್ಕಿದೆ? ಆಯ್ಕೆಯನ್ನ ಪ್ರಶ್ನಿಸಲು ನಿಮಗೆ ಯಾವ ಹಕ್ಕಿದೆ? ಟಿಎಸ್ ಗಿರೀಶ್ ಕುಮಾರ್, ಎಚ್ಎಸ್ ಗೌರವ್ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿರುವಂತದ್ದು. ನಿಮಗೆ ಅರ್ಜಿಯನ್ನ ಸಲ್ಲಿಸಲು ಯಾವ ಹಕ್ಕಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ದೇವಸ್ಥಾನ ಟ್ರಸ್ಟಿಗಳು ಧಾರ್ಮಿಕ ಹಕ್ಕು ಉಲ್ಲಂಘನೆಯಾಗಿಲ್ಲ ಎಂದ ಕೋರ್ಟ್. ಇನ್ನು ಬಾನು ಮುಸ್ತಾಕ್ ಆಯ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿರುವಂತದ್ದು. ಒಂದ್ ರೀತಿಯಾಗಿ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಈಗ ಭಾರಿ ಮುಖಭಂಗವಾಗಿದೆ. ಇನ್ನು ಬಿಜೆಪಿ ಮಾಜಿ ಸಂಸದ ಒಂದ್ ರೀತಿಯಾಗಿ ಇಲ್ಲಿ ಬಾನು ಮುಸ್ತಾಕ್ ಆಯ್ಕೆಯನ್ನ ಪ್ರಶ್ನೆ ಮಾಡಿ ಸಲ್ಲಿಸಿದ್ದ ಅರ್ಜಿ ಇವತ್ತು ವಜಾ ಆಗಿರುವಂತದ್ದು. ದಸರಾ ಜಾತ್ಯತೀತ ಹಬ್ಬ ಬಾನು ಆಯ್ಕೆಯಲ್ಲಿ ಧಾರ್ಮಿಕ ಹಕ್ಕು ಉಲ್ಲಂಘನೆಯಾಗಿಲ್ಲ. ಇನ್ನು ಆಯ್ಕೆಯನ್ನ ಪ್ರಶ್ನಿಸಲು ನಿಮಗೆ ಯಾವ ಕಾನೂನಾತ್ಮಕ ಹಕ್ಕಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಬಾನು ಮುಸ್ತಾಕ್ ಆಯ್ಕೆಯನ್ನ ಪ್ರಶ್ನಿಸಲು ಸಾಂವಿಧಾನಿಕ ಹಕ್ಕೇನಿದೆಯೇ ಅಂತ ಪ್ರಶ್ನೆ ಮಾಡಿರುವಂತದ್ದು. ಇಲ್ಲಿ ಒಂದ್ ರೀತಿಯಾಗಿ ದಸರಾ ಜಾತ್ಯತೀತ ಹಬ್ಬ, ಧಾರ್ಮಿಕ ಹಕ್ಕು ಉಲ್ಲಂಘನೆ ಆಗಿಲ್ಲ ಅಂತ ಕೋರ್ಟ್ ಹೇಳಿರುವಂತದ್ದು. ಬಾನು ಮುಸ್ತಾಕ್ ಆಯ್ಕೆಯನ್ನ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ಪೀಠದಿಂದ ಆದೇಶ ಹೊರಬಿದ್ದಿದೆ. 3 PILಗಳನ್ನ ವಜಾಗೊಳಿಸಿದ ಹೈಕೋರ್ಟ್ ಅಂತಾನೆ ಹೇಳ್ಬೋದು. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ CJ ವಿಭು ಬಕ್ರು ಅವರ ನ್ಯಾಯಪೀಠದಿಂದ ಆದೇಶ ಹೊರಡಿಸಿರುವಂತದ್ದು. ಇನ್ನು ಬಾನು ಮುಸ್ತಾಕ್ ಆಯ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ನಾಡಹಬ್ಬ ಜಾತ್ಯತೀತ ಹಬ್ಬ ಅಂತ ಹೇಳಿ ಹೈಕೋರ್ಟ್ ಈಗಾಗಲೇ ಘೋಷಣೆ ಮಾಡಿದೆ. ಇನ್ನು ಯಾರು ತಮ್ಮ ಹೇಳಿಕೆಯನ್ನ ನೀಡಬಾರದೆಂದು ಕಾನೂನಿಲ್ಲ. ಕನ್ನಡ ವಿರೋಧಿ ಹೇಳಿಕೆಯ ಬಗ್ಗೆ ಈಗಾಗಲೇ ಆದೇಶವನ್ನ ಹೊರಡಿಸಿದೆ. ದೇವಸ್ಥಾನದ ಟ್ರಸ್ಟಿಗಳು ಧಾರ್ಮಿಕ ಹಕ್ಕು ಉಲ್ಲಂಘನೆಯಾಗಿಲ್ಲ ಅಂತ ಈಗಾಗಲೇ ಕೋರ್ಟ್ ಹೇಳಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅರುಣ್, ಇಲ್ಲಿ ಬಾನು ಮುಸ್ತಾಕ್ ಆಯ್ಕೆಯಲ್ಲಿ ಹಕ್ಕು ಉಲ್ಲಂಘನೆಯಾಗಿಲ್ಲ, ಹಾಗೆ 3 PILಗಳನ್ನ ವಜಾಗೊಳಿಸಿದ ಹೈಕೋರ್ಟ್. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಏನಂದ್ರೆ ಇವತ್ತು ಹೈಕೋರ್ಟ್ ನಲ್ಲಿ ಒಂದು ಮೂವರು ಸಲ್ಲಿಸಿದಂತಹ PI ಅರ್ಜಿಗಳು ವಿಚಾರಣೆ ಆಯಿತು. ಅಂದ್ರೆ ಮುಖ್ಯ ಪೀಠದಲ್ಲಿ ಈ ಒಂದು PI ಅರ್ಜಿಗಳು ವಿಚಾರಣೆಗೆ ಬಂದಿತ್ತು. ಅಂದ್ರೆ ದಸರಾಗೆ ಏನು ಬಾನು ಮುಸ್ತಾಕ್ ಅವರನ್ನ ಏನು ಆಹ್ವಾನಿಸಿದ್ದಕ್ಕೆ ಒಂದು ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಇರ್ಬೋದು, ಮತ್ತೊಂದು ಇಬ್ಬರು ಸೇರ್ಕೊಂಡು ಈ ಒಂದು PI ಅರ್ಜಿಗಳನ್ನ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಅವರ ಅರ್ಜಿಗಳನ್ನ ವಜಾಗೊಂಡಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಲೈನಲ್ಲಿ ಹೇಳ್ಬೇಕಾದ್ರೆ ಯಾವುದೇ ಹಕ್ಕುಗಳು ಇಲ್ಲಿ ಉಲ್ಲಂಘನೆ ಆಗಿಲ್ಲ ಅನ್ನೋದು ಹೈಕೋರ್ಟ್ ಹೇಳಿರುವಂತಹ ಮಾತು. ಸೊ ಹಾಗಾಗಿ ಅವರು ಸಲ್ಲಿಸಿದಂತಹ 3 ಅರ್ಜಿಗಳನ್ನು ವಜಾಗೊಂಡಿದೆ. ಜೊತೆಗೆ ಏನಂದ್ರೆ ಆ ವಾದ ಸಂದರ್ಭದಲ್ಲಿ ಸುದರ್ಶನ್ ಅವರು ಸಹ ಒಂದು ವಾದವನ್ನ ಮಾಡಿದ್ರು. ಹಿಂದೂ ಎತ್ತರ ವ್ಯಕ್ತಿಗಳನ್ನ ಬಿಟ್ಟು ಅಂದ್ರೆ ಬೇರೆ ವ್ಯಕ್ತಿಗಳನ್ನ ಈ ಒಂದು ಆಹ್ವಾನವನ್ನ ಸರ್ಕಾರ ಕೊಟ್ಟಿದೆ. ಇದು ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ ಅಂತ ಹೇಳ್ಬಿಟ್ಟು ಅವರು ವಾದವನ್ನ ಮಾಡಿದ್ರು. ಜೊತೆಗೆ ಏನಂದ್ರೆ ಕೆಲವೊಂದಷ್ಟು ಹೈಕೋರ್ಟ್ ಮತ್ತು ಕೆಲವೊಂದಷ್ಟು ಸುಪ್ರೀಂ ಕೋರ್ಟ್ಗಳ ಸೈಟೇಷನ್ ಸಹ ಸುದರ್ಶನ್ ಅವರು ವಾದ ಮಾಡಿದ್ರು. ಅಂದ್ರೆ ಈ ವಾದ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಬೇರೆ ಕನ್ನಡ ವಿರೋಧಿ ಹೇಳಿಕೆ ಕೊಟ್ಟಂತಹ ವ್ಯಕ್ತಿಯನ್ನ ಸರ್ಕಾರ ಏನು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವಂತದ್ದು. ಇದು ಹಿಂದೂ ಸಂಘಟನೆಗಳಿರ್ಬೋದು ಮತ್ತೆ ಹಿಂದೂಗಳ ಏನು ಭಾವನೆಗೆ ಧಕ್ಕೆ ಆಗಿದೆ ಅಂತ ಹೇಳ್ಬಿಟ್ಟು ಅವರ ವಾದವನ್ನ ಮಾಡಿದ್ರು. ಜೊತೆಗೆ ಏನಂದ್ರೆ ಹೈಕೋರ್ಟ್ ಸಹ ಆ ಒಂದು ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿತ್ತು. ಅಂದ್ರೆ ಪ್ರಮುಖವಾಗಿ ನಿಮ್ಗೆ
ಈ ಒಂದು ಅರ್ಜಿ ಸಲ್ಲಿಸಕ್ಕೆ ಯಾವ ರೀತಿ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನ ಮೊದಲೇದಾಗಿ ತಿಳಿಸಿ ಅಂತ ಹೇಳಿ ಸಹ ಅವರ ಪ್ರಶ್ನೆ ಮಾಡಿದ್ದು. ಅಂದ್ರೆ ಇಲ್ಲಿ ನಿಮ್ಮ ಆಸ್ತಿಯನ್ನು ಸಹ ಯಾವುದೇ ರೀತಿಯಂತ ಆಸ್ತಿಯನ್ನು ಕಸಿದುಕೊಂಡಿಲ್ಲ, ಮತ್ತೆ ನಿಮ್ಗೆ ಯಾವುದೇ ರೀತಿಯಾದಂತಹ ಭಾವನೆಗಳು ಸಹ ಇಲ್ಲಿ ಧಕ್ಕೆ ಆಗಿಲ್ಲ. ಮೊದಲೇದಾಗಿ ನೀವು ಅರ್ಜಿ ಸಲ್ಲಿಸಕ್ಕೆ ಈ ಕಾನೂನಲ್ಲಿ ನಿಮ್ಗೆ ಏನು ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಸುದರ್ಶನ್ ಅವರಿಗೆ ಸಹ ಕೋರ್ಟ್ ಮರು ಪ್ರಶ್ನೆಯನ್ನ ಮಾಡಿತ್ತು. ಮತ್ತೆ ಮತ್ತೊಬ್ಬ ವಕೀಲರಾದಂತಹ ರಂಗನಾಥ್ ರೆಡ್ಡಿ ಅವರು ಸಹ ಒಂದು ವಾದವನ್ನ ಮಾಡಿದ್ರು. ಕೆಲವೊಂದಷ್ಟು ಆಗಮ ಶಾಸ್ತ್ರಗಳು ಇರ್ಬೋದು, ಮತ್ತೆ ಹಿಂದೂ ಶಾಸ್ತ್ರಗಳು ಇರ್ಬೋದು, ಎಲ್ಲವನ್ನು ಸಹ ಪ್ರತ್ಯೇಕ ಮಾಡಿ ನಾವು ಆಚರಣೆ ಮಾಡೋಕ್ಕಾಗಲ್ಲ ಅನ್ನೋದನ್ನು ಸಹ ಅವರು ಸಹ ವಾದವನ್ನ ಮುಂದಿಟ್ಟಿದ್ರು. ಮತ್ತೆ ಒಂದಷ್ಟು ಮದ್ರಾಸ್ ಹೈಕೋರ್ಟ್ ಇರ್ಬೋದು, ಮತ್ತೆ ಬೇರೆ ಬೇರೆ ಹೈಕೋರ್ಟ್ಗಳ ಆದೇಶಗಳನ್ನು ಸಹ ಇಟ್ಕೊಂಡು ಅವರು ಸಹ ವಾದವನ್ನ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಏನು ಅವರು ನಮ್ಮ ಸರ್ಕಾರದ ಪರವಾಗಿ ಶಶಿಕರಣ್ ಶೆಟ್ಟಿ ಅವರು ಸಹ ಹಾಜರಿದ್ದು ಅವರು ಸಹ ಉತ್ತರವನ್ನು ಕೊಟ್ಟಿದ್ರು. ಅಂದ್ರೆ ಪ್ರತಾಪ್ ಸಿಂಹ ಅವರು ಏನು ಈಗ ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಅವರು ಕಳೆದ ಬಾರಿ ಉದ್ಘಾಟಕರಾಗಿದ್ದಂತ ನಿಸಾರ್ ಅಹಮದ್ ಅವರ ಪಕ್ಕದಲ್ಲೇ ವೇದಿಕೆಯನ್ನ ಹಂಚಿಕೊಂಡಿದ್ರು, ಮತ್ತೆ ದಸರಾವನ್ನ ಉದ್ಘಾಟನೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅವರು ವಿಚಾರವನ್ನ ಎತ್ತಿಲ್ಲ, ಮತ್ತೆ ಆ ಒಂದು ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಪ್ರಶ್ನೆಗಳನ್ನ ಮಾಡಿಲ್ಲ. ಈಗ ಬಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವರಿಗೆ ದಂಡವನ್ನ ವಿಧಿಸಬೇಕು ಅಂತ ಹೇಳ್ಬಿಟ್ಟು ಸಹ ಒಂದು ಶಶಿಕಿರಣ್ ಶೆಟ್ಟಿ ಅವರು ಒಂದು ಕೋರ್ಟ್ಗೆ ಮನವರಿಕೆ ಮಾಡಿರುವಂತದ್ದು. ಆದ್ರೆ ಕೋರ್ಟ್ ಎಲ್ಲವನ್ನು ಆಲಿಸಿ ಕೊನೆಯದಾಗಿ ಮೂವರು ಸಲ್ಲಿಸಿದಂತ ಅರ್ಜಿಗಳೇನಿದೆ ಸೊ ಅದೆಲ್ಲವನ್ನು ಸಹ ವಜಾ ಮಾಡಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ದಸರಾ ಹಬ್ಬ ಜಾತ್ಯತೀತ ಹಬ್ಬವಾಗಿದೆ. ನಾಡ ಹಬ್ಬ ದಸರಾ ಜಾತ್ಯತೀತ ಹಬ್ಬ. ಭಾನು ಆಯ್ಕೆಯಲ್ಲಿ ಧಾರ್ಮಿಕ ಹಕ್ಕು ಉಲ್ಲಂಘನೆಯಾಗಿಲ್ಲ. ಹಾಗೆ ಇಲ್ಲಿ ಆಯ್ಕೆಯನ್ನ ಪ್ರಶ್ನಿಸಲು ನಿಮಗೆ ಯಾವ ಕಾನೂನಾತ್ಮಕ ಹಕ್ಕಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಬಾನು ಮುಸ್ತಾಕ್ ಆಯ್ಕೆಯನ್ನ ಪ್ರಶ್ನಿಸಲು ಸಾಂವಿಧಾನಿಕ ಹಕ್ಕೇನಿದೆ ಅಂತ ಹೇಳಿ ಪ್ರಶ್ನೆ ಮಾಡಿರುವಂತದ್ದು. ಒಂದ್ ಕಡೆ ಸಾರ್ವಜನಿಕ ಸೇವೆಯಲ್ಲಿ ಬಾನು ಮುಸ್ತಾಕ್ಗೆ ಆಹ್ವಾನ ಬಂದಿದೆ. ಇನ್ನು ಆಹ್ವಾನ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಆಸ್ತಿಯನ್ನ ನಿಮ್ಮಿಂದ ಕಸಿದುಕೊಳ್ತಾ ಇಲ್ಲ. ಅದೇ ರೀತಿಯಾಗಿ ಯಾವುದೇ ಧಾರ್ಮಿಕ ಸ್ಥಾನವೂ ಕೂಡ ಅಸಮಾಧಾನಗೊಂಡಿಲ್ಲ. ನಂಬಿಕೆ ಇಲ್ಲದವರು ಚಾಮುಂಡೇಶ್ವರಿ ಪೂಜೆಯನ್ನ ಸಲ್ಲಿಸಬಾರದು, ಹಾಗೆ ಪೂಜೆ ಸಲ್ಲಿಸಬಾರದು ಅಂತ ಯಾರು ನಮ್ಮ ಮುಂದೆ ಬಂದಿಲ್ಲಲ್ಪ ಅಂತ ಹೇಳಿ ಪ್ರಶ್ನೆ ಮಾಡಿರುವಂಥದ್ದು. ಒಂದು ರೀತಿಯಾಗಿ ಧಾರ್ಮಿಕ ಹಕ್ಕು ಉಲ್ಲಂಘನೆ ಆಗಿಲ್ಲ ಅಂತ ಒಂದು ಕಡೆ ಕೋರ್ಟ್ ಹೇಳ್ತಾ ಇದ್ರೆ, ಬಾನು ಮುಸ್ತಾಕ್ ಆಯ್ಕೆಯನ್ನ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಯಾರು ತಮ್ಮ ಹೇಳಿಕೆಯನ್ನ ನೀಡಬಾರದೆಂಬ ಕಾನೂನಿಲ್ಲ. ಕನ್ನಡ ವಿರೋಧಿ ಹೇಳಿಕೆಯ ಬಗ್ಗೆ ಈಗ ಹೈಕೋರ್ಟ್ ಆದೇಶವನ್ನ ನೀಡಿರುವಂಥದ್ದು.